ಟಿವಿಗೆ ಸ್ವಾಗತ ವೀಕ್ಷಕರೇ. ಉತ್ತರ ಕರ್ನಾಟಕದ ಪ್ರಸಿದ್ಧವಾದಂತಹ ದೇವಾಲಯಗಳಲ್ಲಿ ಜಗನ್ಮಾತೆ ಯಲ್ಲಮ್ಮ ದೇವಿಯ ದೇವಸ್ಥಾನವು ಒಂದಾಗಿದೆ. ಶ್ರೀ ಕ್ಷೇತ್ರ ಯಲ್ಲಮ್ಮನ ಗುಡ್ಡದಲ್ಲಿ ಶ್ರೀ ಪರಶುರಾಮನ ದರ್ಶನದಿಂದ ಇಹಪರ ಇಷ್ಟಾರ್ಥಗಳು ಸಿದ್ಧಿಯಾಗುತ್ತವೆ ಎನ್ನುವಂತಹ ಪ್ರತೀತಿ ಇದೆ. ದೇವಸ್ಥಾನದಲ್ಲಿ ಇರಿಸಿದಂತಹ ಪರಶುರಾಮನ ತೊಟ್ಟಿಲನ್ನು ತೂಗುವುದರಿಂದ ಮಕ್ಕಳ ಭಾಗ್ಯ ಇಲ್ಲದವರು ಸಹಿತ ಮಕ್ಕಳ ಭಾಗ್ಯವನ್ನು ಪಡೆಯುತ್ತಾರೆ ಎಂಬ ಪ್ರತೀತಿ ಇದೆ. ಶ್ರೀ ಕ್ಷೇತ್ರ ಯಲ್ಲಮ್ಮನ ಗುಡ್ಡಕ್ಕೆ ಭಕ್ತರು ಜಾತಿ ಮತ ಭೇದವಿಲ್ಲದೆ ಸದ್ಭಾವನೆಯಿಂದ ಒಂದುಗೂಡಿ ದೇವಿಗೆ ಪ್ರಾರ್ಥನೆ ಪೂಜೆ ಸಲ್ಲಿಸುತ್ತಾರೆ. ಶ್ರೀಮಾತೆಯು ಎಲ್ಲ ಜಾತಿಯ ಜನಾಂಗದ ಮನೆ ದೇವತೆಯಾಗಿದ್ದು ಸರ್ವಧರ್ಮ ರಕ್ಷಕಳಾಗಿರುತ್ತಾಳೆ. ಶಿಶುನಾಳ ಶರೀಫರಂತಹ ಮಹಾನ್ ಸಾಧು ಸತ್ಪುರುಷರು ಶ್ರೀ ರೇಣುಕಾ ದೇವಿಯ ಮಹಾತ್ಮೆಯನ್ನು ಅರಿತುಕೊಂಡು ಎಲ್ಲಿ ಕಾಣೆ ಯಲ್ಲಮ್ಮನಂತಹ ದೇವಿಯನ್ನು ಎಲ್ಲಿ ಕಾಣೆ ಅಂತ ತಮ್ಮ ಹೃದಯಾಳದಿಂದ ದೇವಿಯ ಮಹಾತ್ಮೆಯನ್ನು ಕೊಂಡಾಡಿದ್ದಾರೆ. ಈ ಕ್ಷೇತ್ರಕ್ಕೆ ಪ್ರತಿ ವರ್ಷ 5 ಹುಣ್ಣಿಮೆ ಅಂದರೆ ಅಶ್ವಿಜ ಮಾಸದಲ್ಲಿ ಬರುವ ಸೀಗೆ ಹುಣ್ಣಿಮೆಯಿಂದ ಮಾಘ ಮಾಸದಲ್ಲಿಯ ಭಾರತ ಹುಣ್ಣಿಮೆಯವರೆಗೆ ಭಕ್ತರು ಕ್ಷೇತ್ರಕ್ಕೆ ಆಗಮಿಸಿ ಶ್ರೀ ರೇಣುಕಾ ದೇವಿಯ ದರ್ಶನವನ್ನು ಪಡೆಯುತ್ತಾರೆ. ಅಲ್ಲದೆ ವರ್ಷವಿಡೀ ಬರುವಂತಹ ಎಲ್ಲ ಹುಣ್ಣಿಮೆ, ಶುಕ್ರವಾರ, ಮಂಗಳವಾರ ಶ್ರೀ ದೇವಿಯ ದರ್ಶನಕ್ಕೆ ಸಹಸ್ರಾರು ಜನ ಭಕ್ತರು ಆಗಮನ ಮಾಡುತ್ತಾರೆ. ಹೀಗೆ ಇಷ್ಟಾರ್ಥ ಸಿದ್ಧಿ ಅಧಿದೇವತೆಯಾದ ಶ್ರೀ ರೇಣುಕಾ ಯಲ್ಲಮ್ಮ ದೇವಿಯ ಚರಿತ್ರೆಯನ್ನು ಓದಿ ಇಲ್ಲವೇ ಓದಿಸಿ ಕೇಳಿದವರಿಗೆ ಸಕಲ ಕಷ್ಟಗಳು ಪರಿಹಾರವಾಗಿ ಇಷ್ಟಾರ್ಥ ಸಿದ್ಧಿಯಾಗುತ್ತವೆ ಎಂದು ಶ್ರೀ ಮಾರ್ಕಂಡೇಯ ಮುನಿಗಳೇ ಹಿತವಚನ ನೀಡಿರುತ್ತಾರೆ. ಅಶ್ವಿಜ ಮಾಸ ಶುಕ್ಲ ಪಕ್ಷ ದಿನ ದೇವಸ್ಥಾನದಲ್ಲಿ ಮಹಾನವಮಿಯ ಕಾರ್ಯಕ್ರಮಗಳು ಪ್ರಾರಂಭಗೊಂಡು ಶ್ರೀದೇವಿಯ ಗುಡಿಯಲ್ಲಿ ನಂದಾದೀಪ ಘಟಸ್ಥಾಪನೆ ಜರುಗುತ್ತದೆ. ಪ್ರತಿದಿನ ಮುಂಜಾನೆ ಶ್ರೀದೇವಿಗೆ ವಿಶೇಷ ಪೂಜೆ, ಬೆಲೆ ಬಾಳುವ ಸೀರೆಗಳಿಂದ ಅಲಂಕಾರ, ಅಮೂಲ್ಯ ಆಭರಣಗಳನ್ನು ಧರಿಸಿ ಅಲಂಕಾರ ಮಾಡಲಾಗುತ್ತದೆ. 9 ದಿನಗಳವರೆಗೆ ಈ ಕಾರ್ಯಕ್ರಮ ಮುಂದುವರಿಯುತ್ತದೆ. ಪ್ರತಿದಿನ ಸಾಯಂಕಾಲ ಸಂಗೀತ ಕಚೇರಿ ಜರುಗುತ್ತದೆ. 10ನೆಯ ದಿನ ಶ್ರೀದೇವಿಯ ಪೂಜೆಯನ್ನು ಕಂಡೆ ಆಯುಧಗಳೊಂದಿಗೆ ಮಾಡಲಾಗುತ್ತದೆ. ಬನ್ನಿ ಮಂಟಪಕ್ಕೆ ಭಕ್ತಾದಿಗಳು ಬೃಹತ್ ಮೆರವಣಿಗೆಯಲ್ಲಿ ಹೋಗಿ ಬನ್ನಿ ಮುಡಿಯುವ ಕಾರ್ಯಕ್ರಮ ನಡೆಯುತ್ತದೆ. ಭಕ್ತಾದಿಗಳು ತಮ್ಮ ಕಷ್ಟಗಳ ಪರಿಹಾರಕ್ಕಾಗಿ ಶೀಗೆ ಹುಣ್ಣಿಮೆಯಿಂದ ಮುಂದಿನ 4 ಹುಣ್ಣಿಮೆಗಳಂದು ತಪ್ಪದೇ ದೇವಿಯ ದರ್ಶನಕ್ಕೆ ಬರುವುದು ವಾಡಿಕೆ ಆಗಿದೆ. ಅಂತೆಯೇ 5 ಹುಣ್ಣಿಮೆಗಳಲ್ಲಿ ಸೀಗೆ ಹುಣ್ಣಿಮೆಯೇ ಪ್ರಥಮವಾದದ್ದು. ಆದ್ದರಿಂದ ಭಕ್ತಾದಿಗಳ ಜನಸ್ತೋಮ ಈ ಹುಣ್ಣಿಮೆಯಿಂದ ಪ್ರಾರಂಭವಾಗುತ್ತದೆ. ಅಮ್ಮನವರಿಗೆ ಬೆಳಿಗ್ಗೆ ವಿಶೇಷ ಪೂಜೆ, ಅಭಿಷೇಕ, ಅಲಂಕಾರವಿರುತ್ತದೆ. ಸಂಜೆ ಬೆಳ್ಳಿ ಪಲ್ಲಕ್ಕಿ ಉತ್ಸವ ನಡೆಯುತ್ತದೆ. ಅಶ್ವಿಜ ಮಾಸದಲ್ಲಿ ಈ ಹುಣ್ಣಿಮೆ ಬರುತ್ತದೆ. ಕಾರ್ತಿಕ ಮಾಸದ ಕೊನೆಯ ಮಂಗಳವಾರದಂದು ಕ್ಷೇತ್ರದಲ್ಲಿ ಲಕ್ಷ ದೀಪೋತ್ಸವ ಕಾರ್ಯಕ್ರಮ ವಿಜೃಂಭಣೆಯಿಂದ ನಡೆಸಲಾಗುತ್ತದೆ. ಕ್ಷೇತ್ರದಲ್ಲಿಯ ಮುಖ್ಯ ಗುಡಿ ಹಾಗೂ ಪೌಳಿ ಹಾಗೂ ಎಲ್ಲ ಪರಿಹಾರ ದೇವರುಗಳ ಗುಡಿಗೆ ದೀಪದಿಂದ ಅಲಂಕಾರ ಮಾಡಲಾಗುತ್ತದೆ. ಸಾಯಂಕಾಲದ ಸೂರ್ಯಾಸ್ತದ ಸಮಯದಲ್ಲಿ ಲಕ್ಷ ದೀಪೋತ್ಸವ ಕಾರ್ಯಕ್ರಮವನ್ನು ಬೃಹತ್ ಸಂಖ್ಯೆಯಲ್ಲಿ ಸೇರಿರುವ ಭಕ್ತಾದಿಗಳ ಸಮ್ಮುಖದಲ್ಲಿ ದೀಪಗಳನ್ನು ಬೆಳಗಿಸಲಾಗುತ್ತದೆ. ಮಾರ್ಗಶಿರ ಮಾಸ ಚತುರ್ದಶಿಯಂದು ಶ್ರೀ ಅಮ್ಮನವರ ಪತಿಯಾದ ಜಮದಗ್ನಿ ಮುನಿಯನ್ನು ಕಾಮಧೇನು ಹಾಗೂ ಕಲ್ಪವೃಕ್ಷಗಳನ್ನು ಪಡೆದುಕೊಳ್ಳುವ ದುರಾಸೆಯಿಂದ ದುಷ್ಟರಾಜನಾದ ಕಾರ್ತವೀರ್ಯಾರ್ಜುನನು ಹತ್ಯೆಗೈದ ಪ್ರಯುಕ್ತ ಶ್ರೀದೇವಿಯು ತನ್ನ ಮುತ್ತೈದೆತನವನ್ನ ಕಳೆದುಕೊಂಡು ದ್ಯೋತಕವಾಗಿ ಸಾಯಂಕಾಲ ಕಂಕಣ ಮಂಗಳ ಸೂತ್ರ ವಿಸರ್ಜನೆ ಕಾರ್ಯಕ್ರಮ ಜರುಗುತ್ತದೆ. ಅಂದಿನಿಂದ ಮುಂದೆ ಬರುವ ಚೈತ್ರ ಮಾಸದ ಶುಕ್ಲ ಪಕ್ಷದ ಚತುರ್ದಶಿಯವರೆಗೆ ಅಮ್ಮನವರ ಪಲ್ಲಕ್ಕಿ ಉತ್ಸವ ಜರುಗುವುದಿಲ್ಲ. ಈ ಜಾತ್ರೆಗೆ ಅಂದಾಜು 5 ಲಕ್ಷ ಜನ ಭಕ್ತಾದಿಗಳು ಸೇರುತ್ತಾರೆ. ಇದಕ್ಕೆ ಹೊಸ್ತಿಲ ಹುಣ್ಣಿಮೆ ಎಂದು ಕರೆಯುತ್ತಾರೆ. ಹುಣ್ಣಿಮೆಯ ದಿನ ಮುಂಜಾನೆ ಮುಖ್ಯ ಗುಡಿಯಲ್ಲಿ ಅಮ್ಮನವರ ಸಮ್ಮುಖದಲ್ಲಿ ಶಾಂತಿ ಹೋಮ ಜರುಗುತ್ತದೆ. ಕ್ಷೇತ್ರಕ್ಕೆ ಆಗಮಿಸಿದಂತಹ ಹೆಚ್ಚಿನ ಸಂಖ್ಯೆಯ ಭಕ್ತಾದಿಗಳು ಶುಚಿ ಹಾಗೂ ಭಯ ಭಕ್ತಿಯಿಂದ ಕ್ಷೇತ್ರದಲ್ಲಿ ಅಥವಾ ಅವರವರ ಮನೆಯಲ್ಲಿ ತಯಾರಿಸಿದಂತಹ ನೈವೇದ್ಯವಾದ ಕಡುಬು, ಕಾಯಿ, ರೊಟ್ಟಿ ಹಾಗೂ ಇನ್ನಿತರ ಪೂಜಾ ವಸ್ತುಗಳನ್ನು ಗುಂಪಾಗಿ ಇಲ್ಲವೇ ಪ್ರತ್ಯೇಕವಾಗಿ ಅಮ್ಮನವರ ಪಡ್ಡಲಿಗೆಯಲ್ಲಿ ಅರ್ಪಿಸಿ ನೈವೇದ್ಯ ಮಾಡುವ ಪದ್ಧತಿ ಇರುತ್ತದೆ. ಈ ಪದ್ಧತಿಯು ಎಲ್ಲ ಹುಣ್ಣಿಮೆಗಳಲ್ಲೂ ಹಾಗೂ ವರ್ಷವಿಡೀ ಆಗಮಿಸುವ ಯಾತ್ರಿಕರಿಂದ ಜರುಗುತ್ತದೆ ಹಾಗೂ ದೇವಿಗೆ ತೆಂಗು, ಬಾಳೆಹಣ್ಣು, ಹಂಪಲ, ಕರ್ಪೂರ, ಎಣ್ಣೆ, ಪುಷ್ಪ ಇತ್ಯಾದಿಗಳೊಂದಿಗೆ ಶ್ರೀದೇವಿಯ ದರ್ಶನ ಪಡೆದು ಪೂಜೆ ಸಲ್ಲಿಸುತ್ತಾರೆ. ಭಕ್ತಾದಿಗಳು ಮೊದಲೇ ಸಂಕಲ್ಪಿಸಿದ ಕಾರ್ಯಗಳಲ್ಲಿ ಯಶಸ್ಸು ಪಡೆದು ತಾವು ಸಂಕಲ್ಪಿಸಿಕೊಂಡ ವಿವಿಧ ಸೇವೆಗಳನ್ನು ಮಾಡಿಸುತ್ತಾರೆ ಮತ್ತು ದೇಣಿಗೆಗಳಾದ ಸೀರೆ ಅರ್ಪಿಸುವುದು, ಉಡಿ ತುಂಬಿಸುವುದು, ಶಿಖರಕ್ಕೆ ಸೀರೆ ಧರಿಸುವುದು, ಕಾಯಿ ಕಟ್ಟುವುದು, ಅರಿಶಿನ ಕುಂಕುಮ ಹಾಗೂ ನಾಣ್ಯಗಳನ್ನು ಶಿಖರ
ಉತ್ತರಕ್ಕೆ ಹಾರಿಸುವುದು, ಬೆಳ್ಳಿ, ಬಂಗಾರ, ತಾಮ್ರ, ಹಿತ್ತಾಳೆ, ದವಸ ಧಾನ್ಯ, ವಿದ್ಯುತ್ ಸಾಮಗ್ರಿ ಮುಂತಾದವುಗಳನ್ನು ದೇಣಿಗೆ ನೀಡುತ್ತಾರೆ. ಉರುಳಿ ಸೇವೆ, ದೀರ್ಘದಂಡ ನಮಸ್ಕಾರ, ಸೇವೆ ಮಾಡುವುದು, ಪ್ರಾಕಾರದಲ್ಲಿ ಕರ್ಪೂರ ಉರಿಸುವುದು ಮುಂತಾದ ಸೇವೆಗಳನ್ನು ಮಾಡುತ್ತಾರೆ. ಜಮದಗ್ನಿಯ ಹೆಂಡತಿ ಮತ್ತು ಪರಶುರಾಮನ ತಾಯಿಯಾದ ರೇಣುಕಾಗೆ ಸಂಬಂಧಿಸಿರುವ ದೇವಾಲಯವಾಗಿದ್ದು, ಅವರ ಕಥೆಯನ್ನು ಪುರಾಣಗಳಲ್ಲಿ ಹೇಳಲಾಗಿದೆ. ಆಕೆಯನ್ನು ರೇಣುಕಾ ದೇವಿ ಅಥವಾ ಯಲ್ಲಮ್ಮ ದೇವಿ ಎನ್ನುವ ಹೆಸರಿನಿಂದ ಪೂಜಿಸಲಾಗುತ್ತದೆ. ರೇಣುಕಾ ದೇವಿ ದೇವಸ್ಥಾನವು ಸವದತ್ತಿಯ ಅತ್ಯಂತ ಪ್ರಸಿದ್ಧ ಯಾತ್ರಾ ಸ್ಥಳಗಳಲ್ಲಿ ಒಂದಾಗಿದೆ. ಇದು ಬೆಳಗಾವಿ ಜಿಲ್ಲೆಯ ಅತ್ಯಂತ ಹಳೆಯ ಪಟ್ಟಣಗಳಲ್ಲಿ ಒಂದಾಗಿದ್ದು, ಲಕ್ಷಾಂತರ ಭಕ್ತರು ಈ ದೇವಾಲಯಕ್ಕೆ ತಾಯಿಯ ದರ್ಶನಕ್ಕೆಂದು ಭೇಟಿ ನೀಡುತ್ತಾರೆ. ವರ್ಷದ ಯಾವುದೇ ದಿನಗಳಲ್ಲಿ ಈ ದೇವಾಲಯಕ್ಕೆ ನೀವು ಭೇಟಿ ನೀಡಿದರೂ ಭಕ್ತರ ದಂಡನ್ನು ನೋಡಬಹುದು. ಇಲ್ಲಿನ ಯಲ್ಲಮ್ಮ ದೇವಿಯನ್ನು ಕಾಳಿ ದೇವಿಯ ಜೊತೆಗೆ ಗುರುತಿಸಲಾಗುತ್ತದೆ. ಕಾಳಿ ದೇವಿಯು ದುಷ್ಟರನ್ನು ನಾಶ ಮಾಡುವ, ಶಿಕ್ಷೆ ನೀಡುವ ಪ್ರಮುಖ ದೇವಿ ಎಂದು ಕರೆಯಲಾಗುತ್ತದೆ. ಆದರೆ ತನ್ನ ಭಕ್ತರ ಮೇಲೆ ಪ್ರೀತಿ ಮತ್ತು ಆಶೀರ್ವಾದವನ್ನು ನೀಡುವ ಕರುಣಾಮಯಿ ತಾಯಿ ಕೂಡ ಆಗಿದ್ದಾಳೆ. ಈ ಅಂಶದಲ್ಲಿಯೇ ಆಕೆಯನ್ನು ಇಲ್ಲಿ ಪೂಜೆ ಮಾಡಲಾಗುತ್ತದೆ. ಇಲ್ಲಿನ ಸವದತ್ತಿ ಯಲ್ಲಮ್ಮ ದೇವಾಲಯವನ್ನು ಚಾಲುಕ್ಯ ಮತ್ತು ರಾಷ್ಟ್ರಕೂಟ ಶೈಲಿಯ ವಾಸ್ತುಶಿಲ್ಪದಲ್ಲಿ ನಿರ್ಮಾಣ ಮಾಡಲಾಗಿದೆ. ಸವದತ್ತಿ ಯಲ್ಲಮ್ಮ ದೇವಾಲಯದಲ್ಲಿನ ಕೆತ್ತನೆಗಳನ್ನು ನೋಡಿದಾಗ ನಿಮಗೆ ಜೈನ ವಾಸ್ತುಶಿಲ್ಪವನ್ನು ನೋಡಿದ ಅನುಭವವಾಗುತ್ತದೆ. ಈ ದೇವಾಲಯವು ತನ್ನ ಆವರಣದಲ್ಲಿ ಗಣೇಶ, ಮಲ್ಲಿಕಾರ್ಜುನ, ಪರಶುರಾಮ, ಏಕನಾಥ, ಸಿದ್ದೇಶ್ವರನಿಗೆ ಸಮರ್ಪಿತವಾದ ಬಹು ದೇವಾಲಯಗಳನ್ನು ಹೊಂದಿದೆ. ಆದರೆ ಇಲ್ಲಿನ ಪ್ರಮುಖ ದೇವಿಯಾಗಿ ರೇಣುಕಾ ಯಲ್ಲಮ್ಮ ತಾಯಿಯನ್ನು ಆರಾಧಿಸಲಾಗುತ್ತದೆ. ಯಲ್ಲಮ್ಮ ಅಥವಾ ಶ್ರೀ ರೇಣುಕಾ ದೇವಿಯ ದೇವಾಲಯವು ತನ್ನ ಶಕ್ತಿಯಿಂದಾಗಿ ಭಕ್ತರಿಗೆ ಜನಪ್ರಿಯ ಯಾತ್ರಾ ಸ್ಥಳವಾಗಿದೆ. ಪ್ರತಿನಿತ್ಯ ನೂರಾರು ಯಾತ್ರಿಕರು ಬಹಳ ಭಕ್ತಿಯಿಂದ ದೇವಸ್ಥಾನಕ್ಕೆ ಭೇಟಿ ನೀಡುತ್ತಾರೆ ಮತ್ತು ಈ ದೇವಿಯ ಬಳಿ ಏನೇ ಬೇಡಿಕೊಂಡರೂ ಅದನ್ನು ನೆರವೇರಿಸುತ್ತಾಳೆ ಎನ್ನುವಂತಹ ಅಗಾಧವಾದಂತಹ ನಂಬಿಕೆ ಭಕ್ತರಲ್ಲಿದೆ. ಬಣದ ಹುಣ್ಣಿಮೆ ಮತ್ತು ಭಾರತಿ ಹುಣ್ಣಿಮೆ ಎಂಬ ಎರಡು ಮಂಗಳಕರ ದಿನಗಳಲ್ಲಿ 10 ಲಕ್ಷಕ್ಕೂ ದಾಟಿ ಹೆಚ್ಚಿನ ಭಕ್ತರು ಇಲ್ಲಿ ಸೇರುತ್ತಾರೆ. ಈ ಸಂದರ್ಭಗಳಲ್ಲಿ ದೇವಾಲಯದ ರಥಯಾತ್ರೆಯನ್ನು ಕೂಡ ಕೈಗೊಳ್ಳಲಾಗುತ್ತದೆ. ಯಲ್ಲಮ್ಮ ಎಂದಾಕ್ಷಣ ಎಲ್ಲರ ಮನಸ್ಸಿನಲ್ಲೂ ಅಲ್ಲಿನ ಜಾತ್ರೆಯೇ ನೆನಪಾಗುತ್ತದೆ. ಯಾಕಂದ್ರೆ ಸವದತ್ತಿ ಜಾತ್ರೆಯು ಹೆಚ್ಚು ಜನ ಸೇರುವ ಜಾತ್ರೆಗಳಲ್ಲಿ ಒಂದಾಗಿದೆ. ಯಲ್ಲಮ್ಮ ಜಾತ್ರೆಯು ಶಕ್ತಿಯ ರೂಪದಲ್ಲಿರುವ ಸ್ತ್ರೀ ಶಕ್ತಿಯ ಆಚರಣೆಯ ಬಗ್ಗೆ ಹೆಚ್ಚು ಮಹತ್ವವನ್ನು ನೀಡುತ್ತದೆ. ಈ ಜಾತ್ರೆಯ ಸಮಯದಲ್ಲಿ ದೇವಾಲಯದ ಗರ್ಭಗುಡಿಯಲ್ಲಿರುವ ಯಲ್ಲಮ್ಮ ದೇವಿಯ ವಿಗ್ರಹವನ್ನು ಮೆರವಣಿಗೆಯಲ್ಲಿ ತೆಗೆದುಕೊಂಡು ಹೋಗಲಾಗುತ್ತದೆ ಮತ್ತು ಅವಳನ್ನು ಶಕ್ತಿ ದೇವತೆ ಎಂದು ಪೂಜೆ ಮಾಡಲಾಗುತ್ತದೆ. ನವಿಲ ತೀರ್ಥ ಆಣೆಕಟ್ಟಿನಿಂದ ರೂಪುಗೊಂಡ ರೇಣುಕಾ ಸಾಗರವು ಸವದತ್ತಿಯ ತಗ್ಗು ಪ್ರದೇಶಗಳಲ್ಲೂ ಹರಿಯುತ್ತದೆ. ಇಲ್ಲಿ ಜೋಗುಳ ಬಾವಿ ಎಂಬ ಇನ್ನೊಂದು ಪವಿತ್ರ ತಾಣವಿದೆ. ಈ ಸ್ಥಳದಲ್ಲಿಯೂ ಒಂದು ದೇವಾಲಯವಿದ್ದು, ಯಾತ್ರಾರ್ಥಿಗಳು ಯಲ್ಲಮ್ಮ ಬೆಟ್ಟಕ್ಕೆ ಭೇಟಿ ನೀಡುವ ಮೊದಲು ಇಲ್ಲಿ ಪವಿತ್ರ ಸ್ನಾನ ಮಾಡಿ ನಂತರ ಯಲ್ಲಮ್ಮ ತಾಯಿಯ ದರ್ಶನಕ್ಕೆ ಹೋಗುತ್ತಾರೆ. ಶ್ರೀ ಕ್ಷೇತ್ರ ಯಲ್ಲಮ್ಮನ ಗುಡ್ಡದಲ್ಲಿಯೇ ಎಣ್ಣೆ ಹೊಂಡದಲ್ಲಿ ವರ್ಷವಿಡೀ ಪವಿತ್ರ ತೀರ್ಥದ ನೀರು ಹರಿಯುತ್ತಿದ್ದು, ಇದರ ಉಗಮ ಸ್ಥಾನ ಎಲ್ಲಿ ಎಂಬುದು ಇನ್ನೂ ಸಂಶೋಧಕರಿಗೆ ಪ್ರಶ್ನೆಯಾಗಿದೆ. ಈ ಪವಿತ್ರ ತೀರ್ಥ ಸ್ನಾನ ಮಾಡುವುದರಿಂದ ಅತಿ ಕ್ರೂರ ಚರ್ಮ ರೋಗಗಳಾದ ಕುಷ್ಠರೋಗ, ಬಿಳುಪು ರೋಗ ಮುಂತಾದವುಗಳು ಗುಣಮುಖವಾಗುತ್ತವೆ ಎಂಬ ಪ್ರತೀತಿ ಕೂಡ ಇದೆ. ಒಟ್ಟಿನಲ್ಲಿ ಶ್ರೀ ರೇಣುಕಾ ಯಲ್ಲಮ್ಮ ದೇವಿ ಶಕ್ತಿ ದೇವತೆಯಾಗಿ ಪ್ರಸಿದ್ಧಿ ಹೊಂದಿದ್ದಾಳೆ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ BN TV. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದು ನಿಮ್ಮ ಧ್ವನಿ.